ಕರ್ನಾಟಕದ ನದಿಗಳು ಮಾಲಿಕೆಯಲ್ಲಿ 2ನೇ ಸಂಚಿಕೆ ಇದು. ಕರ್ನಾಟಕ ನದಿಗಳನ್ನು ನಾವು 2 ಭಾಗ ಮಾಡ್ತೇವೆ. ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂಥೇಳಿ. ಪೂರ್ವಕ್ಕೆ ಹರಿಯುವ ನದಿಗಳು ಬಂಗಾಳ ಕೊಲ್ಲಿ ಸೇರುತ್ತವೆ. ಉದಾಹರಣೆ ಕಾವೇರಿ, ಕೃಷ್ಣ, ತುಂಗಭದ್ರಾ, ಪೆನ್ನಾರ್, ಪಾಲ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಅರಬ್ಬಿ ಸಮುದ್ರ ಸೇರುತ್ತವೆ. ಉದಾಹರಣೆ ಶರಾವತಿ, ಕಾಳಿ, ಗಂಗೊಳ್ಳಿ ಅಥವಾ ಬೇಡ್ತಿ, ವಾರಾಹಿ, ಅಘನಾಶಿನಿ, ನೇತ್ರಾವತಿ. ಕರ್ನಾಟಕದ ಪ್ರಮುಖ ನದಿಗಳ ಆಕಾರ ವೃತ್ತಾಕಾರ, ನೇತ್ರಾವತಿ ಮತ್ತು ಶರಾವತಿ. ಸಮಾನಾಂತರ ಕೃಷ್ಣ ಮತ್ತು ಕಾವೇರಿ. ಈಗ ನದಿಗಳು, ಉಗಮ, ಉಪನದಿ ವಿಶೇಷತೆಯನ್ನು ನೋಡ್ಕೊಂಡು ಬರುವ. ಹೇಮಾವತಿ ಉಗಮ ಚಿಕ್ಕಮಗಳೂರು ಜಿಲ್ಲೆ. ಇದಕ್ಕೆ ಉಪನದಿ ಯಗಚಿ ಮತ್ತು ಬದರಿ. ಇದು ವಿಶೇಷತೆ ಏನಪ್ಪ ಅಂದರೆ ಹಾಸನದಲ್ಲಿ ಗೂರೂರು ಬಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಲಕ್ಷ್ಮಣ ತೀರ್ಥ ಕೊಡಗಿನಲ್ಲಿ ಉಗಮ. ಇದು ವಿಶೇಷತೆ ಅತ್ಯಂತ ಸಿಹಿನೀರು ನದಿ ಇರುಪು ಜಲಪಾತ ನಿರ್ಮಾಣವಾಗಿದೆ. ಕಬಿನಿ ಅಥವಾ ಕಪಿಲ ಕೇರಳದ ವಯನಾಡಿನಲ್ಲಿ ಇದು ಉಗಮ. ಇದರ ಉಪನದಿ ನುಗು. ಟಿ ನರಸೀಪುರದಲ್ಲಿ ಕಾವೇರಿ ಸೇರ್ತದೆ. ಅರ್ಕಾವತಿ ನಂದಿಪೇಟದಲ್ಲಿ ಉಗಮ. ಇದರ ಉಪನದಿ ವೃಷಭಾವತಿ ಬೆಂಗಳೂರಿನಲ್ಲಿ ಹರಿಯುತ್ತದೆ. ಇದು ಬೆಂಗಳೂರಿಗೆ ಕುಡಿಯುವ ನೀರನ್ನು ಉಪಯೋಗಿಸುತ್ತೆ. ಶಿಂಷಾ ತುಮಕೂರು. ಹಾರಂಗಿ ಪುಷ್ಪಗಿರಿ ಕೊಡಗು ಜಿಲ್ಲೆ. ಹಾರಂಗಿ ಜಲಾಶಯ ನೋಡ್ತೇವೆ. ಕಾವೇರಿ ನದಿಯ ಉಗಮ ನೋಡೋದಾದರೆ ಇದರ ಉಗಮ ಸ್ಥಾನ ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ. ಇದರ ಉದ್ದ 8,005 ಕಿಲೋಮೀಟರ್. ಕರ್ನಾಟಕದಲ್ಲಿ 380 ಕಿಲೋಮೀಟರ್. ಹರಿಯುವ ರಾಜ್ಯಗಳು ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ. ಕಾವೇರಿ ನದಿಯ ಕರ್ನಾಟಕ ರಾಜ್ಯದ 7ನೇ ಅತಿ ದೊಡ್ಡ ನದಿಯಾಗಿದೆ. ಉಪನದಿಗಳು ಎಡದಂಡೆಯಲ್ಲಿ ಬಂದರೆ ಲೋಕಪಾವನಿ, ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ. ಇನ್ನು ಬಲದಂಡೆಗೆ ಬಂದರೆ ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಿ, ಅಮರಾವತಿ, ಮೊಯೂರ್, ಸುವರ್ಣವತಿ. ಕಾವೇರಿ ನದಿ ಜಲಮಾಪನ ಕೇಂದ್ರ ಚಾಮರಾಜನಗರ ಜಿಲ್ಲೆಯ ಬೆಳ್ಳಿಗುಂಡ್ಲು ಎಂಬಲ್ಲಿದೆ. ಬೆಂಗಳೂರು ನಗರ ಅರ್ಕಾವತಿ ನದಿ ದಡದಲ್ಲಿದೆ. ಮೊಯಾರ್ ನದಿ ಕರ್ನಾಟಕದ ಅತ್ಯಂತ ದಕ್ಷಿಣದ ನದಿ. ಕರ್ನಾಟಕ ತಮಿಳುನಾಡುಗಳ ನಡುವೆ ಗಡಿಯಾಗಿ ಬಂಡೀಪುರ ಅರಣ್ಯದಲ್ಲಿ ಮೊಯಾರ್ ನದಿ ಹರಿಯುತ್ತದೆ. ಕಾವೇರಿ ನದಿಗೆ 3 ದ್ವೀಪಗಳಿವೆ: ಶ್ರೀರಂಗಪಟ್ಟಣ, ಶಿವನಸಮುದ್ರ, ಶ್ರೀರಂಗಂ. ಕಾವೇರಿ ನದಿಯು 3 ಅಂತರ್ಜಲ ದ್ವೀಪಗಳು: ಶ್ರೀರಂಗಪಟ್ಟಣ, ಶಿವನಸಮುದ್ರಂ, ಶ್ರೀರಂಗಂ. ಜಲಪಾತಗಳು ಶಿವನಸಮುದ್ರ, ಗಗನಚುಕ್ಕಿ, ಭರಚುಕ್ಕಿ ಮತ್ತು ಹೊಗೆನಕಲ್. 1902ರಲ್ಲಿ ಏಷ್ಯಾ ಖಂಡದಲ್ಲಿ ಮೊದಲ ಜಲವಿದ್ಯುತ್ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ತಮಿಳುನಾಡಿನ ಕಾವೇರಿ ಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ಅಣೆಕಟ್ಟುಗಳು ಕರ್ನಾಟಕ KRS, ಮಂಡ್ಯ, ಹಾರಂಗಿ, ಹೇಮಾವತಿ, ಕಬಿನಿ, ತಾರಕ. ತಮಿಳುನಾಡಿನಲ್ಲಿ ಮೆಟ್ಟೂರು, ಸ್ಟ್ಯಾನ್ಲೆ ಜಲಾಶಯ, ರಾಮ್ಸಂ, ಬೇಲೂರು, ಕೆಳಭವಾನಿ. ಕಲ್ಲಣ್ಣೆ ಅಣೆಕಟ್ಟು, ಗ್ರ್ಯಾಂಡ್ ಅಣೆಕಟ್ಟು ಚೋಳದೊರೆ ಕರಿಕಲ ಚೋಳ ಕಾಲದಲ್ಲಿ ಕ್ರಿಸ್ತಪೂರ್ವ 1ರಲ್ಲಿ ಕಟ್ಟಲಾಗಿದೆ. ಮೇಕೆದಾಟು ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಅರ್ಕಾವತಿ ಮತ್ತು ಕಾವೇರಿ ಸಂಗಮದಲ್ಲಿ ನೋಡ್ತೇವೆ. ಮೇಕೆದಾಟು. ತ್ರಿವೇಣಿ ಸಂಗಮ ಟಿ ನರಸೀಪುರದಲ್ಲಿ. ಕಾವೇರಿ, ಕಬಿನಿ, ಗುಪ್ತಗಾಮಿನಿ ಹರಿವುಗಳು. ಉಪನದಿಗಳು ಸಿಯೋನಾಥ್ ಮತ್ತು ಹ್ಯಾಸೋಜೋಂಕ್. ಸಿಯೋನಾಥ್ ಮತ್ತು ಹ್ಯಾಸೋಜೋಂಕ್. ಕರ್ನಾಟಕದ ಪ್ರಮುಖ ಬೆಟ್ಟಗಳು: ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ, ಬಾಬುಬುಡನಗಿರಿ, ಕುದುರೆಮುಖ. ಕೊಡಗು ರುದ್ರಗಿರಿ, ಬ್ರಹ್ಮಗಿರಿ, ಪುಷ್ಪಗಿರಿ. ಶಿವಮೊಗ್ಗ ಕೊಡಚಾದ್ರಿ, ಕವಲೇದುರ್ಗ. ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ, ಹರಿಹರೇಶ್ವರ, ಚೆನ್ನಕೇಶವ ಬೆಟ್ಟ. ಚಾಮರಾಜನಗರ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಮೈಸೂರು ಚಾಮುಂಡಿ ಬೆಟ್ಟ. ಮಂಡ್ಯ ಆದಿಚುಂಚನಗಿರಿ ಬೆಟ್ಟ. ತುಮಕೂರು ಮಧುಗಿರಿ ಏಕಶಿಲಾ ಬೆಟ್ಟ. ರಾಮನಗರ ರಾಮದೇವರ ಬೆಟ್ಟ, ರಣಹದ್ದು. ಚಿತ್ರದುರ್ಗ ಜೋಗಿಮಟ್ಟಿ, ಕರ್ನಾಟಕದ ಊಟಿ ಅಂತ ನಾವು ಕರಿತೇವೆ. ಗದಗ ಕಪ್ಪದ ಗುಡ್ಡ. ಕೊಪ್ಪಳ ಅಂಜನಾದ್ರಿ ಬೆಟ್ಟ. ಬಳ್ಳಾರಿ
ಕುಂಬಾರಗುಡ್ಡ, ಕ್ರೌಂಚಗಿರಿ. ಕರ್ನಾಟಕದ ನದಿ ದಡದ ಮೇಲಿನ ಕನ್ನಡ ನಗರಗಳು: ಕಾರವಾರ, ಕಾಳಿ ನದಿ ದಡ; ಭಟ್ಕಳ, ಶರಬಿ ನದಿ ದಡ; ಮಲ್ಪೆ, ಉದ್ಯಾವ ನದಿ ದಡ; ಹಂಗರಕಟ್ಟೆ, ಸೀದಾ ಮತ್ತು ಸ್ವರ್ಣ ನದಿ ಮಧ್ಯೆ; ಭದ್ರಾವತಿ, ಭದ್ರಾ ನದಿ; ಐಹೊಳೆ, ಪಟ್ಟದಕಲ್ಲು, ಮಲಪ್ರಭಾ; ಬೆಂಗಳೂರು, ವೃಷಭಾವತಿ, ಅರ್ಕಾವತಿ; ಬೇಲಿಕೇರಿ, ಭಿಂಗಾ ನದಿ; ಹೊನ್ನಾವರ, ಶರಾವತಿ ನದಿ; ಉಡುಪಿ, ಸ್ವರ್ಣಾ ನದಿ; ಶಿವಮೊಗ್ಗ, ತುಂಗಾ ನದಿ; ಬನವಾಸಿ, ವರದಾ ನದಿ; ಮಳಖೇಡ, ಕಾಗಿಣಿ ನದಿ. ಧನ್ಯವಾದಗಳು. ಒಂದು ಕಡೆ ಸೇವ್ ಇಟ್ಕೊಳ್ಳಿ, ಮುಂದಿನ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ. ಪರೀಕ್ಷೆ ಬರೆಯುವಾಗ ಒಂದು ವೇಳೆ ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.